ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಚೀಮೂಲ್ ಅಂತ ಏನು ಕರಿತೀವಿ, ಇವತ್ತು ಅಧ್ಯಕ್ಷರ ಆಯ್ಕೆಗಾಗಿ ಇವತ್ತು ಈ ಸಭೆಯನ್ನು ಪ್ರಥಮ ಸಭೆಯನ್ನು ಕರೆಯಲಾಗಿತ್ತು. ಚುನಾವಣಾ ವೇಳಾಪಟ್ಟಿಯನ್ನು ಸಹ ಹೊರಡಿಸಲಾಗಿತ್ತು. ಈ ಸಭೆಯಲ್ಲಿ ನಾವು ನಾಮಪತ್ರ ಸ್ವೀಕಾರ ಮಾಡಲಿಕ್ಕೆ ಸಮಯವನ್ನು ಕೊಟ್ಟಿದ್ದೀವಿ 9 ರಿಂದ 11 ಗಂಟೆಗೆ. ಆ ಸಮಯದಲ್ಲಿ ನಮಗೆ 2 ನಾಮಪತ್ರಗಳು ಸ್ವೀಕೃತಿಗೊಂಡಿತ್ತು. ಒಂದು ವಿ ಮಂಜುನಾಥ್ ರೆಡ್ಡಿ ಅವರದ್ದು, ಎರಡನೇದು KV ನಾಗರಾಜ್ರವರು. ಸಭೆಯ ಪ್ರಾರಂಭದ ನಂತರ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಿತು. 2 ನಾಮಪತ್ರಗಳು ಅಂಗೀಕೃತವಾಯಿತು. ತದನಂತರ 11:20 ರಿಂದ 11:50 ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಸಮಯಾವಕಾಶ ನೀಡಲಾಗಿತ್ತು. KV ನಾಗರಾಜ್ರವರು ತಮ್ಮ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ. ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕಣದಲ್ಲಿದ್ದಂತಹ ಅಭ್ಯರ್ಥಿಯಾದಂತಹ ವಿ ಮಂಜುನಾಥ್ ರೆಡ್ಡಿ ಅವರನ್ನು ಚೀಮೂಲ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಸಂಘ ನಿಯಮಿತ ಇದರ ಪ್ರಥಮ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಘೋಷಿಸುತ್ತೇನೆ. ಥ್ಯಾಂಕ್ ಯು ಸರ್. ಒಮ್ಮತದ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮ ಗೆಲುವಿನ ಗುಟ್ಟೇನು ಸರ್? ಏನಿಲ್ಲ, ನಮ್ಮ ಸರ್ಕಾರ ಇದೆ, ನಮ್ಮ ನಿರ್ದೇಶಕರಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿರೋರು. ಅವರು ಯಾವುದೇ NDA ಅವರಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇವಾಗ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇದು ಸಹಕಾರ ಕ್ಷೇತ್ರ. ಇದಕ್ಕೆ ಯಾವುದೇ ಚಿಹ್ನೆ ಇಲ್ಲ, ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೆ ಪಕ್ಷ ಭೇದ ಮರೆತು ನಾವು ಕೆಲಸ ಮಾಡಿದಾಗ ಮಾತ್ರ ರೈತರಿಗೆ ನ್ಯಾಯ ಒದಗಿಸೋ ಕೆಲಸ ಕೊಡೋಕ್ಕಾಗುತ್ತೆ. ನಾವು ಪಕ್ಷಗಳು ಕಟ್ಕೊಂಡು ನಾವು ಪ್ರತಿಷ್ಠೆಗೆ ಹೋದರೆ ನಾವೆಲ್ಲ ಭಾಳಾಗೋದು, ನಮ್ಮನ್ನು ನಂಬ್ಕೊಂಡಿರೋ ಬಡ ರೈತರು ಅನ್ಯಾಯ ಆಗ್ತಾರೆ. ಅದಕ್ಕೆ ಬಿಡೋದಿಲ್ಲ. ಸರ್, ಮುಖ್ಯವಾಗಿ ಪ್ಯಾಕಿಂಗ್ ಯೂನಿಟ್ ಘಟಕ ಪ್ರಮುಖ ಗುರಿ ಏನು? ಗುರುಗಳು ನಮ್ದಿರುತ್ತೆ, ನಮ್ಮ ಬೋರ್ಡ್ ತಗೊಂಡು ಎಲ್ಲರೂ ಸಹಕಾರ ತಗೊಂಡು ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಾನು ಒಬ್ಬನ ತೀರ್ಮಾನ ಅಲ್ಲ ಸರ್. ಮುಖ್ಯವಾಗಿ ಪ್ಯಾಕಿಂಗ್ ಯೂನಿಟ್ ಆಗುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ನಮ್ಗೆ ಏನು ಆಗೋಗ್ಲಿ, ಏನಿದೆ ನಮ್ದು ಏನಿದೆ, ನಮ್ಮ ಗುರಿ ಏನು, ನಮ್ಮ ನಿರೀಕ್ಷೆಗಳೇನು ಅಂತ ನಾವು ತಿಳಿಸ್ತೀವಿ. ಸರ್, ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಸ್ಪರ್ಧಿಗಳಿದ್ರು, ಆಕಾಂಕ್ಷಿಗಳಿದ್ರು. ಎಲ್ಲ ನನ್ನ ಅಂತಂಬಂದ್ರೆ ನಾನು ಸಹಪಾಠಿಗಳೇ. ಇವತ್ತು ಅವರೇ ನನ್ನನ್ನು ಬಂದು ಇಲ್ಲಿ ಕೂಡಿಸಿದಾರಲ್ಲ, ಎಲ್ಲಿದೆ ಅದೇನು ಪೈಪೋಟಿ ಅಂತ ಏನಿಲ್ಲ. ಎಲ್ರಿಗೂ ಹಕ್ಕಿದೆ, ಕೇಳೋ ಹಕ್ಕಿದೆ. ಹೈಕಮಾಂಡ್ ಬಿಟ್ಟು ವಿಚಾರ ಅದನ್ನ ತೀರ್ಮಾನ ಅವ್ರು ತಗೊಂಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಿ ನಾನು ಇವತ್ತು ಇಲ್ಲಿ ಕೂಡಿಸಿದ್ದಾರೆ. ನಾನು ನಿಜವಾಗ್ಲೂ ಎಲ್ಲರೂ ಕೂಡ 13 ಜನ ಬೋರ್ಡ್ ಡೈರೆಕ್ಟರ್ಗಳು ನಾನು ಅಭಾರಿಯಾಗಿದ್ದೀನಿ. ವಿಶೇಷವಾಗಿ ನಮ್ಮ ಮತದಾರರು, ನಮ್ಮ ಕ್ಷೇತ್ರದ, ನಮ್ಮ ಬಾಗೇಪಲ್ಲಿ ತಾಲೂಕಿನ ಮುಖಂಡರು, ಕಾರ್ಯಕರ್ತರು ಸ್ವಾಗತ ಕೋರುತ್ತಾ ಈ ಐತಿಹಾಸಿಕ ದಿನ ನಮಗೆ ಒಂದು ಸವಾಲಾಗಿ ಪರಿಣಮಿಸಿತ್ತು. ಯಾಕೆಂದರೆ ಪತ್ರಿಕಾ ಮಿತ್ರರಿಗೆ ಗೊತ್ತಿದೆ ವೈಫರ್ಗೇಷನ್ ಹೆಂಗಾಯಿತು, ಏನಾಯಿತು, ಅದರಿಂದ ಹೋಗ್ಲಿ ಏನಾಗಿದೆ, ಕೋರ್ಟ್ ಕಚೇರಿಗಳೆಲ್ಲ ತಿರುಗಿ ಇವತ್ತಿನ ದಿವಸ 1ನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ಒಂದು 13 ಜನ ನಾವು ಚುನಾಯಿತರಾಗಿದ್ದೀವಿ. ಈ ಚುನಾವಣೆಯ ಕಾವು ನಿಮಗೆ ಗೊತ್ತಿತ್ತು, ಕುತೂಹಲ ಕೂಡ ಇತ್ತು ನಿಮಗೆ. ಏನಾಗ್ತಾ ಇತ್ತು, ಏನಾಗುತ್ತೆ ಅದನ್ನು ನಾನು ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಈ ಅಧ್ಯಕ್ಷರ ಚುನಾವಣೆಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅಣ್ಣವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರು, ನೀವು ಆವಾಗಲೇ ಬರೆದಿದ್ದೀರಾ, ಪರಮಾಪ್ತರು ಅಂತ, ಸುಬ್ಬಾರೆಡ್ಡಿ ಅಣ್ಣವರು, ಪುಟ್ಟಸ್ವಾಮಿಗೌಡರು, ಪ್ರದೀಪ್ ಈಶ್ವರವರು, ಶಿವಶಂಕರ ರೆಡ್ಡಿಯವರು, ವಿಶೇಷವಾಗಿ ನನ್ನ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು, ಅವರಿಗೆ ನನಗೆ ಈ ಚುನಾವಣೆ ನಿಮಗೂ ಗೊತ್ತಿದೆ, ಏನೋ ಚುನಾವಣೆ ನಡೆಯುತ್ತೆ ಅಂತ ನೀವು ಕುತೂಹಲದಿಂದ ನೋಡ್ತಾ ಇದ್ದರು. 2 ನಾಮಪತ್ರ ಸಲ್ಲಿಸಿದ್ರು KV ನಾಗರಾಜ್ ಅವರು, ನಾನು. ಅವ್ರು ದೊಡ್ಡ ಮನಸ್ಸು ಮಾಡಿ ಇವತ್ತು ವಾಪಸ್ಸು ನಾಮಪತ್ರವನ್ನು ಪಡೆದಿದ್ದಾರೆ. ಇವೆಲ್ಲರಿಗೂ ಸೇರಿ ನಾನು ಕೃತಜ್ಞತಾ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಮೊಟ್ಟ ಮೊದಲ ಇದು ಚುನಾವಣೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬಂದ ಮೇಲೆ
ಜವಾಬ್ದಾರಿನೂ ನಮ್ಮ ನಿರ್ದೇಶಕರ ಮೇಲೆ ಇದೆ. ಯಾಕೆಂದರೆ ಕಷ್ಟಪಟ್ಟು ನಾವು ರೈತರಿಗೇನೋ ಒಂದು ಭರವಸೆ ಕೊಟ್ಟು ಬೈಫರ್ಗೇಷನ್ ಮಾಡಿದ್ವಿ. ಮಾಡಿದ ನಂತರ ನಮ್ಮ ಆಡಳಿತ ಮಂಡಳಿ ಏನು ತೀರ್ಮಾನ ತಗೋತೋ ಅಂತ ಅವ್ರಿಗೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಿರೀಕ್ಷೆಗಳು ಭಾಳಷ್ಟಿದೆ. ಆ ನಿರೀಕ್ಷೆಗಳಿಗೆ ಹುಸಿಯಾಗ ರೀತಿ ಮತ್ತು ನಮ್ಮ ನಂಬಿಕೆ ವಿಶ್ವಾಸವನ್ನು ಇಟ್ಟ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಒಕ್ಕೂಟದ ಅಧಿಕಾರಿಗಳು ನೌಕರಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದಿರ ನಮ್ಮ ಒಕ್ಕೂಟಕ್ಕೆ ಚ್ಯುತಿ ಬರೆದಿರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಬಯಸ್ತೀವಿ. ನಿಮ್ಮ ಸವಾಲುಗಳೇನಿದೆ ಸರ್? ಸವಾಲುಗಳಿದೆ ಸರ್, ನಿಮಗೆ ಗೊತ್ತಿದೆ. ಅದನ್ನು ಇನ್ನೂ ಇವತ್ತು ಫಸ್ಟ್ ಬೋರ್ಡ್ ಆಗಿದೆ, ಬೋರ್ಡ್ ಕರಿತೀನಿ. ಒಂದು 15 ದಿವಸದಲ್ಲಿ ಎಮರ್ಜೆನ್ಸಿ ಬೋರ್ಡ್ ಕರಿಬೇಕು. ಯಾಕಂದರೆ 18 ತಿಂಗಳಾಗಿದೆ ನಾವು ನೋಡಿ ಏನು ಇದರ ಫ್ಯಾಕ್ಟ್ ಫಿಗರ್ಸ್ ಏನು ಗೊತ್ತಿಲ್ಲ ನಮಗೆ. ನಾವು ಒಂದು ರೀತಿ ಪ್ರೈಮರಿ ಸೊಸೈಟಿ ಅಧ್ಯಕ್ಷರಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು ಇಲ್ಲಿ. ಯಾಕಂದರೆ ಅವ್ರಿಗೆ ನಮ್ಗೆ ಅಧಿಕಾರ ಹೋಗಿದೆ, ನಾವನ್ನು ಕೇಳೋಕ್ಕೆ ಇಲ್ಲಿ ಕೇಳೋ ಪರಿಸ್ಥಿತಿಯಲ್ಲಿ ನಾವೇ ಇರಲಿಲ್ಲ. ಇವಾಗ ಬಂದಿದೆ, ಬೋರ್ಡ್ ಬಂದಿದೆ. ಬೋರ್ಡ್ ಬಂದಾಗ ಎಲ್ರಿಗೂ ಅದ್ರ ಮೇಲೆ ಜವಾಬ್ದಾರಿ ಇದೆ. ಎಲ್ಲರೂ ನಮ್ಮ ಮೇಲೆ ನಿರೀಕ್ಷೆ ಇಟ್ಟು ಎಲೆಕ್ಷನ್ ಆಗಿದೆ, ಒಂದು ಕಡೆ 15-20 ದಿವಸ ಎಲೆಕ್ಷನ್ ನಡೆಸ್ತೀವಿ. ಆಮೇಲೆ ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ನಮಗೆ ಇವರು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹಕಾರ ತಗೊಂಡು ಒಳ್ಳೆ ರೀತಿಯ ಒಂದು ಆಡಳಿತ ಕೊಟ್ಟು ರೈತರಿಗೆ ನ್ಯಾಯ ಒದಗಿಸಿಕೊಡೋ ಕೆಲಸ ನಾವು ಮಾಡ್ತೀವಿ ಅಂತ ನಿಮಗೆ ಸರ್, ತೀವ್ರ ಹಣಾಹಣಿ ನಡುವೆ